ಮದರ್ ಆಫ್ ಆಲ್ ಡೀಲ್ಸ್ ದ ಎಫೆಕ್ಟ್ ಭಾರತದ ಮುಂದೆ ಮಂಡಿ ಊರಿದ ಅಮೆರಿಕ ತೆರಿಗೆ ಶೇಕಡ 18ಕ್ಕೆ ಇಳಿಕೆ ಏನೆಲ್ಲ ಲೆಕ್ಕಾಚಾರ ಇದು ತಲೆಬಾಗಿದ ಟ್ರಂಪ್ ಸುದ್ದಿ. ಕಳೆದ ವರ್ಷ ಏಪ್ರಿಲ್ನಿಂದ ಈ ವರ್ಷ ಫೆಬ್ರವರಿ ತನಕ ಆದಂತ ಮಹತ್ವದ ಬೆಳವಣಿಗೆ. ಇದರಿಂದಾಗಿ ಅಮೆರಿಕ ತಲೆಬಾಗಿದೆ ಭಾರತಕ್ಕೆ ಸುಂಕದ ವಿಷಯವಾಗಿ. ನಿರಂತರವಾಗಿ ಬೆದರಿಕೆ ಹಾಕ್ತಾ ಇತ್ತು. ರಷ್ಯಾ ಜೊತೆಗೆ ತೈಲ ಒಪ್ಪಂದವನ್ನ ನೀವು ಬಿಡಬೇಕು ಅಂತಾನೂ ಹೇಳ್ತಾ ಇತ್ತು. ಈ ಒತ್ತಡ ತಂತ್ರಗಳಿಗೆ ಭಾರತ ಬಗ್ಲಿಲ್ಲ. ತೆರಿಗೆ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಫಸ್ಟ್ 50% ಅಂದ್ರು, ಆಮೇಲೆ 25% ಇಳಿಸಿದ್ರು. ಈಗ ಶೇಕಡ 18ಕ್ಕೆ ಇಳಿಸಿದ್ದಾರೆ. ಟ್ರಂಪ್ ತಂತ್ರಗಳಿಗೆ ಭಾರತ ತಲೆ ಬಾಗ್ಲಿಲ್ಲ. ರಾಜತಾಂತ್ರಿಕ ನಡೆ ಮುಖೇನನೇ ಅಮೆರಿಕಾಗೆ ತಕ್ಕ ಉತ್ತರವನ್ನ ಕೊಡ್ತಾ ಹೋಯಿತು. ಅಮೆರಿಕ ಫೈನಲ್ ಈಗ ತಲೆಬಾಗಿದೆ. ಕೊನೆಗೂ ತೆರಿಗೆಯನ್ನ ಇಳಿಸಿ ಅಮೆರಿಕ ರಾಜಿ ಮಾಡಿಕೊಂಡಿದೆ. ಭಾರತದ ಜೊತೆಯಲ್ಲಿ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಮುಂದುವರೆದಿದೆ. ಅಮೆರಿಕ ತೆರಿಗೆ ಶೇಕಡ 18ಕ್ಕೆ ಇಳಿಸಿದೆ. ಪ್ರಧಾನಿ ಮೋದಿ ಜೊತೆಗೆ ಫೋನ್ ಮುಖೇನ ಮಾತುಕತೆಯನ್ನ ಟ್ರಂಪ್ ನಡೆಸಿದ್ದಾರೆ. ರೀಸೆಂಟ್ ಆಗಿ ನಡೆದಂತ ಬೆಳವಣಿಗೆಯಿಂದ ಅಮೆರಿಕ ಈ ನಿರ್ಧಾರಕ್ಕೆ ಬಂತ ಅಂತ ಚರ್ಚೆಗಳಾಗ್ತಾ ಇದೆ. ಅದು ಮದರ್ ಆಫ್ ಆಲ್ ಡೀಲ್ಸ್ ಬೆನ್ನಲ್ಲೇ ಈ ಮಹತ್ವದ ಬೆಳವಣಿಗೆ ಆಗಿರೋದು. ಹಾಗಾದ್ರೆ ನಿರಂತರವಾಗಿ ಭಾರತದ ರಾಜತಾಂತ್ರಿಕೆಯ ಒಂದು ಒಪ್ಪಂದಗಳಿಗೆ ಅಥವಾ ನಡೆಗೆ ಟ್ರಂಪ್ ಬೆದರಿದ್ರ? ಭಾರತದ ಮುಂದೆ ಮಂಡಿ ಊರಿದೆ ದೊಡ್ಡಣ್ಣ. ಇನ್ನು ಈ ಮಹತ್ವದ ಬೆಳವಣಿಗೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಚೇತರಿಕೆ ಕಂಡು ಬಂದಿದೆ. ಒಂದು ಅಸ್ಥಿರತೆ ಕಾಡ್ತಾ ಇತ್ತು. ಬಟ್ ಈಗ ಷೇರು ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡು ಬಂದಿದೆ. ಸೆನ್ಸೆಕ್ಸ್ ಸುಮಾರು 2400 ಅಂಶಗಳಷ್ಟು ಏರಿಕೆಯಾಗಿದ್ರೆ ನಿಫ್ಟಿ ಸುಮಾರು 25,800 ಅಂಶಗಳಷ್ಟು ಜಿಗಿತ ಆಗಿದೆ. ಈಗ ಫೈನಲಿ ಅಮೆರಿಕ ಮಂಡಿ ಊರಿದೆ. ಮಧು, ಒಂದು ಮಹತ್ವದ ರಾಜತಾಂತ್ರಿಕ ನಡೆ ಇಲ್ಲಿ ವಿಶ್ಲೇಷಣೆ ಆಗ್ತಿರೋದು ಜಾಗತಿಕವಾಗಿ. ಯಾಕಂದ್ರೆ ಕಳೆದ ಏಪ್ರಿಲ್ನಿಂದ ಟಿಲ್ ಫೆಬ್ರವರಿ ತನಕ ಇನ್ನೂ ಇದೆ ಫೆಬ್ರವರಿ. ಬಟ್ ಈಗ ಏಷ್ಯಾದಲ್ಲೇ ಅತಿ ಕಡಿಮೆ ಸುಂಕ ನಮಗಿದೆ. ಹಾಗಾಗಿ ಎಷ್ಟು ದೊಡ್ಡ ಅವಕಾಶ ಭಾರತಕ್ಕೆ ಸಿಕ್ಕಂಗಾಯಿತು. ಈ ಅವಕಾಶದಿಂದ ಏಷ್ಯಾದ ಇತರೆ ಕಂಟ್ರಿಗಳು ಲೈಕ್ ಪಾಕಿಸ್ತಾನ, ಚೀನಾ, ಪ್ರಮುಖವಾಗಿ ಇಂಡೋನೇಷ್ಯಾ, ಬಾಂಗ್ಲಾ ಯಾವ ತರ ಹೊಟ್ಟೆ ಉರಿ ವ್ಯಕ್ತಪಡಿಸ್ತಾ ಇದೆ? ಒಬ್ಬ ವ್ಯಕ್ತಿಯ ಸಕ್ಸಸ್ ರೇಟನ್ನು ನೋಡುವಂಥ ಸಂದರ್ಭದಲ್ಲಿ ಆತನ ಸರ್ಕಲ್ ಹೇಗಿದೆ ಅನ್ನೋದನ್ನು ನೋಡಿ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳುವಂಥ ಮಾತು. ಇವತ್ತು ಇಂಡಿಯಾ ಅಂಥದ್ದೊಂದು ಪೊಸಿಷನಲ್ಲಿದೆ. ವೆರಾಸ್ ಅಮೆರಿಕದ ಪೊಸಿಷನ್ ನೋಡಿ. ಟ್ರಂಪ್ನ ರಾಜತಾಂತ್ರಿಕ ಸಕ್ಸಸ್ಗಳು ಯಾರ ಜೊತೆ ಇದೆ, ಯಾರ ಹೆಗಲ ಮೇಲೆ ಕೈ ಹಾಕ್ಕೊಂಡು ದೊಡ್ಡ ಸ್ಥಿತಿಯನ್ನು ಮಾಡ್ತಾರೆ. ಸಾಲದಲ್ಲಿ ಮುಳುಗಿ ತೇಲ್ತಾ ಇರುವಂತಹ ಪಾಕಿಸ್ತಾನ ಗ್ರೇಟ್ ಕಂಟ್ರಿ, ಅಲ್ಲಿನ ಲೀಡರ್ಶಿಪ್ ಗ್ರೇಟ್ ಲೀಡರ್ಸ್ ಅಂತ ಹೊಗಳ್ತಾರೆ. ಯೂನಸ್ ಖಾನ್ನ ಬೆನ್ನಿಗೆ ಹಾಕೊಂಡು ಓಡಾಡ್ತಾರೆ. ಇಂಥ ಒಂದು ಯಾರನ್ನೋ ಅಧ್ಯಕ್ಷರನ್ನ ವೆನೆಜುವೆಲಾದಿಂದ ಎತ್ಕೊಂಡ್ಬರ್ತಾರೆ. ಒಂದು ರೀತಿ ಗ್ಲೋಬಲ್ ಗೂಂಡಾಯಿಸಮ್ ಮಾಡ್ತಾ ಇದ್ದಂಥ ಅಮೆರಿಕಾಗೆ, ಆ ಒಂದು ಅಮೆರಿಕಾ ಅನ್ನುವಂಥ ಒಂದು ಬೆಕ್ಕಿಗೆ, ಗ್ಲೋಬಲ್ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಒಂದು ಅತಿ ದೊಡ್ಡ ಪ್ರಶ್ನೆ ಯಾವಾಗಲೂ ಕಾಡ್ತಾ ಇತ್ತು. ಯುರೋಪಿಯನ್ ಯೂನಿಯನ್ ಇರ್ಬೋದು ಅಥವಾ ನ್ಯಾಟೋ ರಾಷ್ಟ್ರಗಳಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಡಿಪೆಂಡೆನ್ಸಿ ಇರ್ತಾ ಇದ್ದಂಥದ್ದು ಒಂದು ಅಮೆರಿಕಾದ ಮೈಟಿ ಮಿಲಿಟರಿ ಪವರ್ ಅನ್ನುವಂಥದ್ದು. ಅದರ ಆಚೆಗೆ ಅದು ಮಾಡ್ತಾ ಇದ್ದಂಥ ಗ್ಲೋಬಲ್ ಅನ್ಸರ್ಟನಿಟಿಯ ಮೂಲಕ ಎಲ್ಲರನ್ನೂ ಕೂಡ ತನಗೆ ಬೇಕಂತ ಆಟ ಆಡಿಸ್ತಾ ಇತ್ತು. ವೆರಾಸ್ ಭಾರತ ಅಫ್ಕೋರ್ಸ್ ನೀವು ಚೀನಾಗೆ ವಿಸ್ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳನ್ನು ಸೇರಿಸಿದ್ರೆ ಎಂಟೈರ್ ಗ್ಲೋಬಲ್ GDP ಕಾಂಟ್ರಿಬ್ಯೂಷನಲ್ಲಿ 43% ಅಕೌಂಟ್ ಮಾಡಿದ್ರು ಕೂಡ ನಾವು ಅವರಿಗೆ ಕಂಪೇರ್ ಮಾಡಿದ್ರೆ ದೇ ಆರ್ 26 ಸಮಥಿಂಗ್ ಇದ್ದಾರೆ. 26% ನಾವಿನ್ನೂ ಕೂಡ 17% ಇದ್ದೀವಿ. ಆ ಒಂದು ಗ್ಯಾಪ್ ಬ್ರಿಡ್ಜ್ ಆಗಬೇಕು. ಅದರ ಆಚೆಗೂ ಕೂಡ ಎಂಟೈರ್ ಗ್ಲೋಬಲ್ GDPಯ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಅಂತಂದರೆ ಅಮೇರಿಕವನ್ನು ಹಿಂದಿಕ್ಕಿ ದೇ ಆರ್ ಬಿಲೋ 10%. ಅವರನ್ನು ಹಿಂದಿಕ್ಕಿ ನಾವು ಈ ಎರಡೂ ಏಷ್ಯಾದ ಅತಿ ದೊಡ್ಡ ರಾಷ್ಟ್ರಗಳು ವಿಶ್ವದ ಆರ್ಥಿಕತೆಯನ್ನು ಸುಸ್ಥಿರವಾಗಿಡ್ತಾ ಇದ್ದಾವೆ ಅಥವಾ ಗ್ಲೋಬಲ್ ಚೈನನ್ನು ಮ್ಯಾನೇಜ್ ಮಾಡ್ತಾ ಇದ್ದಾವೆ ಅಂತಂದರೆ ನಮಗೆ ನಮ್ಮದೇ ಆದಂಥ ಒಂದು ಲೆವರೇಜ್ ಇದೆ, ಒಂದು ಮಹತ್ವ ಇದೆ. ಆ ಇಂಪಾರ್ಟೆನ್ಸನ್ನು ನೀವು ಸರ್ಪಾಸ್ ಮಾಡಿ ಅಥವಾ ಓವರ್ಲುಕ್ ಮಾಡಿ ನಿಮ್ಮ ಇಶಾರೆಗೆ ತಕ್ಕಂತೆ ಕುಣಿಸುವಂಥ ಒಂದು ಲೆಕ್ಕಾಚಾರಗಳನ್ನು ಹಾಕ್ತೀರಿ ಅಂತಂದರೆ ನಾವು ಅದಕ್ಕೆ ಸೊಪ್ಪು ಹಾಕಲ್ಲ ಅನ್ನೋವಂಥ ಒಂದು ಅತಿ ದೊಡ್ಡ ರಾಜತಾಂತ್ರಿಕ ರಿಸ್ಕ್ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಅದರಿಂದ ಇಲ್ಲಿ ಆರ್ಥಿಕವಾಗಿ ಸ್ಥಳೀಯವಾಗಿರುವ ಒಂದಷ್ಟು ಒತ್ತಡಗಳು ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದ್ವು, ಬೆಲೆ ಏರಿಕೆ ಆಗುವಂಥ ಸಾಧ್ಯತೆಗಳಿತ್ತು. ಅದೆಲ್ಲವನ್ನು ಮೀರಿ ಈಗ ನೀವು ಇರಾನ್ ಮೇಲೆ ಒಂದು 20 ಕೋಟಿ ಜನಸಂಖ್ಯೆ ಇರುವಂಥ ರಾಷ್ಟ್ರದ ಮೇಲೆ ಏನೆಲ್ಲ ಸ್ಯಾಂಕ್ಷನ್ಗಳನ್ನು ಹಾಕಿ, ಹಿಂದೆ ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ರು ಕೂಡ ಹಿಂದೆ ಕೂಡ ನಮ್ಮ ಮೇಲೆ ಸ್ಯಾಂಕ್ಷನ್ಗಳನ್ನು ಹಾಕಿದ್ರು. ಆ ಎಲ್ಲ ಸಂದರ್ಭಗಳು ಕೂಡ ಭಾರತ ಐತಿಹಾಸಿಕವಾಗಿ ಒಂದು ಸವಾಲುಗಳ ನಡುವೆ ಅವಕಾಶಗಳನ್ನು ಹುಡುಕಿದೆ. ಈ ಸಲವೂ ಕೂಡ ಇನ್ನೂ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಏನಂದರೆ ಮೋದಿಯವರನ್ನು ಒಪ್ಪಿ ಬಿಡಿ, ಆ ಒಂದು ಪಕ್ಷವನ್ನು ಒಪ್ಪಿ ಬಿಡಿ, ಆದರೆ ಈ ಒಂದು ರಾಜತಾಂತ್ರಿಕ ಸಮರದಲ್ಲಿ ಈ ಕ್ಷಣಕ್ಕೆ ಗೆದ್ದಿದೆ ಅನ್ನೋದಂತೂ ಒಂದು ಜಾಗತಿಕ ಸತ್ಯ. ಇದನ್ನು ಭಾರತದ ಮಾಧ್ಯಮಗಳು, ಭಾರತದ ಪತ್ರಕರ್ತರು ಅಥವಾ ಭಾರತದ BJPಯ ಫಾಲೋವರ್ಗಳು ಹೇಳಬೇಕು ಅಂತಿಲ್ಲ. ವಿರೋಧ ಪಕ್ಷಗಳು ಏನೇ ಒಂದು ವಿರೋಧಾಭಾಸವನ್ನು ವ್ಯಕ್ತಪಡಿಸಲಿ ಈ ಸಂದರ್ಭದಲ್ಲಿ ಅಮೆರಿಕಾದ ಲೀಡಿಂಗ್ ಮೀಡಿಯಾ ಹೌಸ್ಗಳು ಏನನ್ನು ಇವತ್ತು ಹೇಳ್ತಾ ಇದ್ದಾವೆ,
ಇಡೀ ಜಗತ್ತಲ್ಲಿ ಟ್ರಂಪ್ ಅನ್ನುವಂಥ ಒಂದು ವ್ಯತಿರಿಕ್ತ ಮಾನಸಿಕತೆಯನ್ನು ಇಟ್ಕೊಂಡು ಹೊರಟಿದ್ದಂಥ ಇಡೀ ನಮ್ಮ ದೇಶದ ಅಂದರೆ ಅಮೆರಿಕದ ಒಂದು ಆರ್ಥಿಕತೆಯನ್ನು ಕೂಡ ಅಸ್ಥಿರತೆಗೆ ತಳ್ಳಿ ಜಗತ್ತಿನ ಒಂದು ಗ್ಲೋಬಲ್ ಆರ್ಡರ್ನು ಕೂಡ ಅನ್ಸ್ಟೇಬಲ್ ಮಾಡಿದಂಥ ವ್ಯಕ್ತಿಯ ಒಂದು ಮಾನಸಿಕತೆಯ ಜೊತೆ ಸರಿಯಾದ ಒಂದು ಆಟವನ್ನು ಆಡಿದ್ದಾರೆ ಮೋದಿ ಅನ್ನುವಂಥದ್ದು. ಆ ಒಂದು ವಿಚಾರವನ್ನು ಅಮೆರಿಕ ಮಾಧ್ಯಮಗಳೇ ಇವತ್ತು ಶ್ಲಾಘನೆ ಮಾಡ್ತಾರೆ. ಅದನ್ನು ಯಾರು ಕೂಡ ಬೈ ಮಾಡಿ ತಗೊಳ್ಳುವಂಥ ಕಮೆಂಟ್ ಅಲ್ಲ, ಬೈ ಮಾಡಿ ತಗೊಳ್ಳುವಂಥ ಶ್ಲಾಘನೆ ಕೂಡ ಅಲ್ಲ, ಅದು ರಿಯಲ್ ಆಗಿ ಆನ್ ರೆಕಾರ್ಡ್ ಕಾಣ್ತಾ ಇರುವಂಥದ್ದು. ಸೊ ಮೋದಿ ಎಷ್ಟು ಪಾಪ್ಯುಲರ್ ಆಗಿ ಎಷ್ಟು ಮ್ಯಾನೇಜ್ ಮಾಡಿದ್ದಾರೆ ಇದನ್ನು ಅನ್ನುವಂಥದ್ದು ಕೂಡ ಇಲ್ಲಿ ಮ್ಯಾಟ್ರ್ ಆಗಿದೆ ಅನ್ನೋದನ್ನು ಅಕ್ನಾಲೆಡ್ಜ್ ಮಾಡಿದೆ ವೆಸ್ಟರ್ನ್ ಮೀಡಿಯಾ. ಆ ಒಂದು ಅಕ್ನಾಲೆಡ್ಜ್ಮೆಂಟ್ನ ಮುಂದುವರಿದ ಅತಿ ದೊಡ್ಡ ಭಾಗವೇ ಯುರೋಪಿಯನ್ ಯೂನಿಯನ್ ಬಂದು ಇಲ್ಲಿ ಮದರ್ ಆಫ್ ಆಲ್ ಡೀಡ್ಸ್ ಅಂತ ಅವ್ರನ್ನ ಹೇಳಿಕೊಂಡು ಆ ಒಂದು ಡೀಲ್ಗೆ ಒಂದು ಬಣ್ಣನೆಯನ್ನು ಕೊಟ್ಟು ಒಂದೇ ಕಲ್ಲಲ್ಲಿ 2-3 ಹಕ್ಕಿಗಳನ್ನು ಹೊಡೆಯೋ ರೀತಿ ಮೋದಿ ಅವರಿಗೆ ಪೂರಕವಾಗಿ ಮಾತನಾಡಿ ಹೋಗಿದ್ದು ಅಥವಾ ಭಾರತಕ್ಕೆ ಪೂರಕವಾಗಿ ಮಾತನಾಡಿ ಹೋಗಿದ್ದಂಥ ಒಂದು ಹಿನ್ನೆಲೆಯನ್ನು ನೋಡಿದ್ವಿ. ಸೊ ಎಲ್ಲ ಒಂದು ಬೆಳವಣಿಗೆಯನ್ನು ಪ್ರಾಸೆಸ್ಸನ್ನು ನೋಡೋಂಥ ಸಂದರ್ಭದಲ್ಲಿ ಅಮೆರಿಕ ಸ್ವತಃ ಡೊನಾಲ್ಡ್ ಟ್ರಂಪ್ ಇವತ್ತು ನಾಳೆ ಇಂಪೀಚ್ಮೆಂಟ್ ಆಗ್ಬೋದು, ಮಿಡ್ ಟರ್ಮ್ ಎಲೆಕ್ಷನ್ ಬರ್ತಾ ಇದೆ, ಅನ್ಪಾಪ್ಯುಲರ್ ಆಗ್ತಾ ಇದೆ, ನಾನು ಮಹಾನ್ ಡೀಲ್ ಡಾನ್ ಅಂದರೆ ಡಾನ್ ಅಂತಲೇ ಕರೀತಾರೆ ಅವ್ರನ್ನ ಡೊನಾಲ್ಡ್ ಟ್ರಂಪನ್ನು. ಸೊ ನಾನು ಮಹಾನ್ ಡೀಲ್ ಡಾನ್ ಅಂತ ಹೇಳ್ಕೊಳ್ಳುವಂಥ ಟ್ರಂಪ್ ಬಾಯಲ್ಲಿ ಕೊಚ್ಕೋತಾ ಇದ್ದಾರೆ. ಆದರೆ ವೆರಾಸ್ ಮೋದಿ ತಂತಾನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಡೀಲ್ಗಳನ್ನ, ಡೀಲ್ ಆಫ್ಟರ್ ಡೀಲ್. ಸೊ ಯಾರ ಸಕ್ಸಸ್ ಇದು? ಅಮೆರಿಕಾಗಿಂತ ಜಾಸ್ತಿ ಇಂಡಿಯಾ ಟ್ರೇಡ್ ಡೀಲ್ಗಳನ್ನು ಮಾಡಿದರೆ ಶೇಮ್ ಆಗಬೇಕು ಟ್ರಂಪ್ಗೆ ಅನ್ನುವಂಥ ಒಂದು ಓಪನ್ ವಿಮರ್ಶೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಗ್ಲೋಬಲ್ ಆರ್ಡರ್ ಜೊತೆಗೆ, ಯಾಕಂದರೆ ಅವರ ಸ್ನೇಹಿತರು ಕೂಡ ದೂರ ಆದರು, ಹೊಸದಾಗಿ ಬರುವಂಥ ಮಿತ್ರರು ಅಸ್ಥಿರತೆಯಲ್ಲಿ ಭಯಪಟ್ಟರು, ಮತ್ತು ಅಮೆರಿಕ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋ ಒಂದು ಐತಿಹಾಸಿಕ ಸತ್ಯ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಬಹಿರಂಗವಾಗಿ ತುಂಬ ವಿಸಿಬಲ್ ಆಗಿ ಇನ್ವಿಸಿಬಲ್ ಆಗಿ ನಡೀತಾ ಇದ್ದಂಥ ಒಂದು ಡ್ರಾಮಾ ವಿಸಿಬಲ್ ಆಗಿ ನಡೆದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅದಕ್ಕಿಲ್ಲ. ಸೊ ಇನ್ನೊಂದು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾದಂಥದ್ದು, ಮೋದಿ ಅವ್ರಿಗಿಂತ ಒಂದು ಲೆವರೇಜ್ ಹೆಂಗೆ ಸಿಕ್ತು ಅಂತಂದರೆ, ಒಂದು ಈ ದೇಶಕ್ಕಿರುವಂಥ ಜನಸಂಖ್ಯೆ ಯಾವುದನ್ನು ಶಾಪ ಅಂತ ಕೆಲವರು ಅನ್ಕೊಂತಾರೋ ಅದು ಈ ಸಂದರ್ಭದಲ್ಲಿ ನಮಗೆ ಒಂದು ವರವಾಗಿಯೂ ಕೂಡ ಪರಿಣಮಿಸಿದೆ. ಬೇರೆ ನಿಮಗೆ ಚೀನಾದಲ್ಲಿ ಜನಸಂಖ್ಯೆ ಇದ್ದರೂ ಕೂಡ ಕನ್ಸ್ಯೂಮ್ ಮಾಡುವಂಥ ಒಂದು ಯುವ ಶಕ್ತಿ ಅಥವಾ ಮಿಡಲ್ ಏಜಲ್ಲಿರುವಂಥ ಒಂದು ಪಾಪ್ಯುಲೇಷನ್ ಇಲ್ಲ, ಅವ್ರ ಬರ್ತ್ ರೇಟ್ ಡಿಕ್ಲೈನ್ ಆಗಿದೆ. ಬೇರೆ ನಮ್ಮದು ಒಂದು ಹೆಲ್ದಿ ಲೆವೆಲಲ್ಲಿದೆ, ಕನ್ಸಂಪ್ಷನ್ ತುಂಬ ದೊಡ್ಡ ಮಟ್ಟದಲ್ಲೇ. ಅದೇ ಕಾರಣಕ್ಕೆ ಅವರು ಹಿಂದಿನ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಶನಗಳಲ್ಲಿ ತುಣುಕುಗಳು ಈಗಲೂ ಹರಿದಾಡ್ತವೆ. ಅರೆ ಯಾರ್ 100 ಕರೋಡ್ ಕಾ ದೇಶ ಮೇರಾ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಅದು ಬರೀ ಬೋಸ್ಟಿಂಗ ಅಂತ ಕೆಲವರು ಹೇಳ್ಬೋದು, ಆದರೆ ಅದನ್ನು ವಿಷನ್ ಮತ್ತು ಒಂದು ದೂರದೃಷ್ಟಿತ್ವ ಅಂತಲೂ ಕೂಡ ಕರಿಬೇಕಾಗುತ್ತೆ. ಆ ಒಂದು ಶಕ್ತಿ ಅರಿತಿದ್ರಿಂದಲೇ ಇದನ್ನು ಬೇರೆಯವರು ಕೂಡ ಮಾಡ್ಬೋದಿತ್ತು, ಆದರೆ ಮೋದಿ ಮಾಡಿದ್ರು ಈ ಕ್ಷಣದಲ್ಲಿ ಎನ್ನುವಂಥದ್ದು ಈ ಕ್ಷಣದ ಒಂದು ಸತ್ಯ. ಸೊ ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕಿರೋ ಶಕ್ತಿಯನ್ನು ಕಂಡುಕೊಂಡು ಒಂದು ಗ್ಲೋಬಲ್ ಕನ್ಸಂಪ್ಷನ್, ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅನ್ನ ಒಂದು ಬೂಸ್ಟ್ ಮಾಡಿ GST ಸ್ಲ್ಯಾಬ್ ಅನ್ನ ಕಟ್ ಮಾಡೋ ಮೂಲಕ ಸರಿಯಾದ ಒಂದು ಪಾಠವನ್ನು ಕೊಟ್ಟರು. ಮತ್ತು ಯುರೋಪಿಯನ್ ಟ್ರೇಡ್ ಡೀಲ್ ಆದಂಥ ಸಂದರ್ಭದಲ್ಲಿ ಅದು ಕೂಡ ಒಂದು ಒತ್ತಡವನ್ನು ಟ್ರಂಪ್ಗೆ ಸೃಷ್ಟಿ ಮಾಡ್ತು. ಅನಿವಾರ್ಯವಾಗಿ ಈಗ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ಕೊಂಡು ರಷ್ಯನ್ ಆಯಿಲ್ ಅನ್ನು ಕಡಿಮೆ ಮಾಡ್ತಾರೆ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ವೆರಾಸ್ ಅದನ್ನು ಇಂಡಿಯಾ ಹೇಳಿಲ್ಲ, ಮೋದಿಯವರು ಹೇಳಿಲ್ಲ, ವಿದೇಶಾಂಗ ಸಚಿವರೇ ಹೇಳಿಲ್ಲ, ವಿದೇಶಾಂಗ ಕಾರ್ಯದರ್ಶಿಗಳು ಹೇಳಿಲ್ಲ, ಇಲ್ಲಿನ ಯಾವ ರಾಯಭಾರಿಗಳು ಕೂಡ, ಅಮೆರಿಕದ ರಾಯಭಾರಿ ಕೂಡ ನಮ್ಮವರು ಹೇಳಿಲ್ಲ. ಸೊ ಈಗಲೂ ಕೂಡ ಕುತೂಹಲ ಘಟ್ಟದಲ್ಲಿದೆ. ಆದರೆ ಒಂದಂತೂ ಹೌದು, ಡೊನಾಲ್ಡ್ ಟ್ರಂಪ್ ಅಥವಾ ಅವರ ಆಡಳಿತವ್ರಿಗೆ ಏನು ಹೇಳ್ತಾ ಇತ್ತು, ಒಂದು ಕಾಲ್ ಮಾಡಲಿಲ್ಲ ಮೋದಿ, ಅದಕ್ಕೆ ಮುಂದಕ್ಕೆ ಹೋಗ್ಬಿಡ್ತಿದ್ದು ಅಂತ. ಅದಕ್ಕೆ ಕಪಾಳ ಮೋಕ್ಷ ಆಗಿ ಕಾಲ್ ಮಾಡಬೇಕಾಗಿರೋದು ಅವರೇ. ಚೌಕಾಸಿ ಟೇಬಲ್ಗೆ ಮೋದಿ ಬರಲ್ಲ ಅಥವಾ ಭಾರತ ಬರಲ್ಲ, ಭಾರತವೇ ಇವತ್ತು ಟೇಬಲ್ ಆಗಿದೆ, ಅಲ್ಲಿ ಬೇರೆಯವರು ಚೌಕಾಸಿಗೆ ಬರಬೇಕು ಅನ್ನುವಂಥ ಒಂದು ಮೆಸೇಜ್ ಅನ್ನು ಗ್ಲೋಬಲಿ ಕೊಟ್ಟಿದೆ. ಈ ಮೂಲಕ ಇಂಡಿಯಾದ ಮಹತ್ವ ಮತ್ತು ಅಮೆರಿಕದ ದರ್ದು ಈ ಕ್ಷಣದ ಏನಿದೆ ಅದನ್ನ ತೋರಿಸ್ಕೊಟ್ಟಿದೆ ಒಂದು ಬೆಳವಣಿಗೆ. ಶರ್ಮಿತಾ ಪಟೇಲ್, ಈಗ ಟ್ರಂಪ್ ಅವರ ಹುಚ್ಚುತನದ ಕೆಲವು ನಿರ್ಧಾರಗಳಿಂದ ಜಾಗತಿಕವಾಗಿ ಅಸ್ಥಿರತೆಯನ್ನು ನಾವು ಕಾಣ್ತಾ ಇದ್ವಿ. ಅಂದ್ರೆ ಈ ರಾಜತಾಂತ್ರಿಕ ನಡೆಯಿಂದಲೇ ಭಾರತ ಈಗ ಒಂದು ನಿರೂಪಿಸಿಕೊಟ್ಟಿದೆ ಜಗತ್ತಿಗೆ. ಹಾಗಾಗಿ ಸೊ ಈ ಒಂದು ನಿರ್ಧಾರದಿಂದ ಜಾಗತಿಕವಾಗಿ ಒಂದು ಶಾಂತಿ, ಸ್ಥಿರತೆ ಮತ್ತೆ ಅಭಿವೃದ್ಧಿ ವಿಷಯವಾಗಿ ಯಾವ ತರ ವಿಶ್ಲೇಷಣೆ ಮಾಡಬಹುದು? ನಿಮಗೆ ಆ್ಯಕ್ಚುಲಿ ನಮಗೆ ಪ್ರೆಸರ್ ಆಗಿತ್ತು. ನಿಮಗೆ ಪ್ರತಿದಿನ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇತ್ತು, ಡಾಲರ್ ಮೌಲ್ಯ ಹೆಚ್ಚಾಗ್ತಿತ್ತು. ಇದರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಡಾಲರ್ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿಯನ್ನು ಮಾಡ್ತಿದ್ರು. ಇದರಿಂದ ನಮ್ಮ ಎಕನಾಮಿಗೂ ಕೂಡ ದೊಡ್ಡ ಹೊಡೆತ ಕೂಡ ಕೊಡ್ತಿತ್ತು. ನೋಡಿ, ನೆನ್ನೆ ಒಂದು ಒಪ್ಪಂದದಿಂದ ನಮ್ಮ ರೂಪಾಯಿ ಮೌಲ್ಯ ದಿಢೀರ್ನೇ ಏರಿಕೆ ಆಗಿರ್ತಕ್ಕಂಥ ಸುಮಾರು ₹1.40 ನಾವು ಏರಿಕೆ ಆಗಿರ್ತಕ್ಕಂಥದ್ದು. ಇದು ಆರ್ಥಿಕ ವಹಿವಾಟಿನಲ್ಲಿ, ವ್ಯಾಪಾರ ವಹಿವಾಟಿನಲ್ಲಿ, ಷೇರು ಮಾರುಕಟ್ಟೆಗೆ ದೊಡ್ಡ ಒಂದು ಪುನಶ್ಚೇತನ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ನೆನ್ನೆ ಒಂದು ಅಮೆರಿಕ ಮತ್ತು ಭಾರತದ ಡೀಲಿಂದ ಇವತ್ತು ಷೇರು ಮಾರುಕಟ್ಟೆ ಕೂಡ ಅಂಕಗಳು ಕೂಡ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು, ಷೇರು ಮಾರುಕಟ್ಟೆ ಕೂಡ ಚೇತರಿಕೆ ಆಗಿರ್ತಕ್ಕಂಥದ್ದು. ನಿಮಗೆ ನಾವು ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡ್ತಿದ್ದೀವಿ ಅಂತ ಒಂದೇ ಒಂದು ಕಾರಣಕ್ಕಾಗಿ, ಮತ್ತು ಇದರಿಂದ ಉಕ್ರೇನ್ ವಾರ್ಗೆ ನೀವು ರಷ್ಯಾಗೆ ಆಯಿಲನ್ನು ಪರ್ಚೇಸ್ ಮಾಡೋ ಮುಖಾಂತರ ಪರೋಕ್ಷವಾಗಿ ವಾರ್ಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಿ ಅನ್ನೋದು ಅದು ಅಮೆರಿಕದ ವಾದ ಆಗಿತ್ತು. ಇದೇ ಕಾರಣಕ್ಕಾಗಿ ನಮ್ಮ ಮೇಲಿದ್ದಂಥ 25% ತೆರಿಗೆಗೆ ಎಕ್ಸ್ಟ್ರಾ 25% ತೆರಿಗೆಯನ್ನು ಕೂಡ ವಿಧಿಸಿದ್ರು. ಇವತ್ತು ಜಗತ್ತು ಅನ್ನೋದು ಒಂದು ಗ್ಲೋಬಲ್ ಅನ್ನೋ ಒಂದು ವಿಲೇಜ್
ವಿಲೇಜ್ ಥರ ಇರ್ತಕ್ಕಂಥದ್ದು. ಎಲ್ಲ ರಾಷ್ಟ್ರಗಳು ಎಲ್ಲರಿಗೂ ಬೇಕು ವ್ಯಾಪಾರ ವಹಿವಾಟು ಒಪ್ಪಂದಗಳು ಮತ್ತು ನಾವು ಇವತ್ತು ಇರ್ತಕ್ಕಂಥದ್ದು ಗ್ಲೋಬಲೈಸೇಷನ್ ಇರ್ತಕ್ಕಂಥದ್ದು ಮತ್ತು ಲಿಬರೈಸೇಷನ್ ಇರ್ತಕ್ಕಂಥದ್ದು, LPG ಇದರಲ್ಲಿ ಇರ್ತಕ್ಕಂಥ ಪ್ರೈವೇಟೈಸೇಷನ್ ಇರ್ತಕ್ಕಂಥದ್ದು. ನಿಮಗೆ ಎಲ್ಲ ರಾಷ್ಟ್ರಗಳು ಕೂಡ ಇವತ್ತು ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕು. ಈ ಕಾರಣಕ್ಕಾಗಿ ನಿಮಗೆ ಗ್ಯಾಟ್ ಒಪ್ಪಂದ ಬಂದಿರತಕ್ಕಂಥದ್ದು, ಜನರಲ್ ಅಗ್ರಿಮೆಂಟ್ ಟ್ಯಾರಿಫ್ ಆ್ಯಂಡ್ ಟ್ಯಾಕ್ಸ್ ಅಂತ ಈ ಒಪ್ಪಂದಗಳು ಬಂದಿರತಕ್ಕಂಥದ್ದು. ನಮಗೆ ಅವರು ಮಾಡಿರ್ತಕ್ಕಂಥ ಟ್ಯಾಕ್ಸಿಂದ ನಮ್ಮ ಸಾಗರೋತ್ಪನ್ನಗಳು ಮತ್ತು ಜವಳಿ ಉತ್ಪನ್ನಗಳು ಅತಿ ಹೆಚ್ಚು ಅಮೆರಿಕಕ್ಕೆ ನಾವು ರಫ್ತನ್ನು ಮಾಡ್ತಾ ಇದ್ದೀವಿ. ನಿಮಗೆ ಅಮೆರಿಕದಿಂದಲೂ ಕೂಡ ನಾವು ಆಮದನ್ನು ಮಾಡ್ತೀವಿ. ಸುಮಾರು $50 ಶತಕೋಟಿ ಅಷ್ಟು ಅಮೆರಿಕದಿಂದ ಇಂಧನ, ಬೇರೆ ಬೇರೆ ತಂತ್ರಜ್ಞಾನ, ರಕ್ಷಣಾ ಪರಿಕರಗಳು ಸೇರಿದಂತೆ ಒಟ್ಟು ಸುಮಾರು ವರ್ಷಕ್ಕೆ 50,000 ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ಅಮೆರಿಕ ಮತ್ತು ನಮ್ಮ ನಡುವೆ ಇರ್ತಕ್ಕಂಥದ್ದು. ಅಂದರೆ ನಾವು ಅಮೆರಿಕದಲ್ಲ ಆಮದನ್ನು ಮಾಡ್ತೀವಿ. ನಮಗೂ ಕೂಡ ಅಮೆರಿಕ ಅತಿ ದೊಡ್ಡ ಮಾರುಕಟ್ಟೆ ಆಗಿರ್ತಕ್ಕಂಥದ್ದು. ಹೇಗೆ ಚೀನಾ ತನ್ನ ಮಾರುಕಟ್ಟೆಯನ್ನು ಯುರೋಪಿನ ಕಂಟ್ರಿಗಳು ಸೇರಿದಂತೆ ಅಮೆರಿಕ ಇಲ್ಲಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ನಿಮಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಚೀನಾದ ಎಲ್ಲ ವಸ್ತುಗಳು ಶೇಕಡ 20-30% ಅಲ್ಲಿ ಗ್ರ್ಯಾಬ್ ಮಾಡಿರ್ತಕ್ಕಂಥ. ಅದೇ ರೀತಿ ನಾವು ಕೂಡ ಅಮೆರಿಕನ್ ಮಾರುಕಟ್ಟೆಯಲ್ಲಿ ಕೂಡ ನಮ್ಮ ವಸ್ತುಗಳನ್ನು ಕೂಡ ಗ್ರ್ಯಾಬನ್ನು ಮಾಡಿದ್ದೇವೆ. ಯುರೋಪ್ ಕಂಟ್ರೀಸ್ ಬಗ್ಗೆ ಈಗ ಮದರ್ ಆಫ್ ಆಲ್ ಡೀಡ್ ಅಂತೇಳಿ, ಯುರೋಪ್ ಕಂಟ್ರಿ ಸಣ್ಣ ಸಣ್ಣ ಕಂಟ್ರಿಗಳು, ಯುರೋಪ್ ಕಂಟ್ರೀಸ್ ಇರ್ತಕ್ಕಂಥವೆಲ್ಲ ಸಣ್ಣ ಸಣ್ಣ ಕಂಟ್ರಿಗಳು. ಈಗ ಮದರ್ ಆಫ್ ಆಲ್ ಡೀಡ್ ಅಂತ ಹೇಳಿದ್ರು. ಮದರ್ ಆಫ್ ಆಲ್ ಡೀಡ್ ನಡುವೆ ಕೂಡ ಎಲ್ಲೊಂದು ಕಡೆ ಅಮೆರಿಕಕ್ಕೆ ಕೂಡ ಅನಿವಾರ್ಯ ಆಗಿತ್ತು. ಯಾಕಂತ ಹೇಳಿದ್ರೆ ವರ್ಷಕ್ಕೆ ಸುಮಾರು 50,000 ಕೋಟಿ ಟರ್ನ್ ಓವರನ್ನು ಮಾಡ್ತಕ್ಕಂಥ ಅಮೆರಿಕ ಕೂಡ ಇದು ದೊಡ್ಡ ಹೊಡೆತವನ್ನು ಕೊಟ್ಟಿತ್ತು. ನಾವು ಕೂಡ ಅಮೆರಿಕದ ಮೇಲೆ ಟ್ಯಾಕ್ಸನ್ನು ವಿಧಿಸಿರ್ತಕ್ಕಂಥದ್ದು. ನಿಮಗೆ ಅಮೆರಿಕ ಎಲ್ಲ ಕಡೆಯಲ್ಲೂ ಕೂಡ ತನ್ನ ಜೊತೆ ವ್ಯಾಪಾರ ವಹಿವಾಟನ್ನು ಯಾರೂ ಮಾಡಲ್ಲ. ಮತ್ತು ಅಮೆರಿಕ ಪ್ರತಿ ವಿಚಾರದಲ್ಲೂ ಕೂಡ ಎಲ್ಲ ರಾಷ್ಟ್ರಗಳೊಂದಿಗೆ ಕೂಡ ಯೋಚನೆ ಮಾಡೋದು ಮೊದಲ ಹಂತ ಲಾಭದಾಯಕ ವಿಚಾರ ಆಗಿರ್ತಕ್ಕಂಥದ್ದು. ಅವರು ಮಾಡ್ತಕ್ಕಂಥ ಆರ್ಥಿಕ ಈ ಟ್ಯಾಕ್ಸ್ ಟೆರರಿಸಮ್ ಮುಖಾಂತರ ಪರೋಕ್ಷವಾಗಿ ಇದು ಆಯಾ ದೇಶಗಳ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಏರುವಂಥದ್ದು, ಆ ಮುಖಾಂತರ ಆಯಾ ದೇಶದಲ್ಲಿ ವ್ಯಾಪಾರ ವಹಿವಾಟಿಗೆ ಬೇರೆ ರೀತಿ ಹೊಡೆತವನ್ನು ಕೊಡುವಂಥದ್ದು ಮತ್ತು ಷೇರು ಮಾರುಕಟ್ಟೆಗೆ ಹೊಡೆತವನ್ನು ಕೊಡ್ತಕ್ಕಂಥದ್ದು. ಈ ಹೊಡೆತ ಕೊಡುವ ಮುಖಾಂತರ ಇಡೀ ನೋಡಿ, ನಿಮ್ಗೆ ಕಳೆದ ಸುಮಾರು 8-9 ತಿಂಗಳು ಇಡೀ ಏಷ್ಯಾದಲ್ಲಿ ಅತ್ಯಂತ ದುರ್ಬಲವಾದ ಕರೆನ್ಸಿ ಅಂದರೆ ಅದು ನಮ್ಮ ಇಂಡಿಯನ್ ಕರೆನ್ಸಿ ಆಗಿತ್ತು ಅನ್ನೋ ಮಟ್ಟಕ್ಕೆ ಬಂದಿತ್ತು. ಈ ನಿನ್ನೆಯ ಒಂದು ವ್ಯಾಪಾರ ವಹಿವಾಟು ಇದೆಯಲ್ಲ, ಇದು ರಾಜತಾಂತ್ರಿಕ ಗೆಲುವು ಅನ್ನೋಕ್ಕಿಂತಲೂ ವ್ಯಾಪಾರ ವಹಿವಾಟಿನ ಗೆಲುವು ಅಂತಲೇ ಹೇಳ್ಬೋದು. ಆ ಮುಖಾಂತರ ನಮ್ಮ ದುರ್ಬಲ ಕರೆನ್ಸಿಯನ್ನು ಈಗ ಮತ್ತೆ ನಾವು ಕರೆನ್ಸಿ ಮೌಲ್ಯವನ್ನು ಹೆಚ್ಚಳ ಮಾಡೋ ಮುಖಾಂತರ ಸುಮಾರು ₹1.40 ಹೆಚ್ಚಳ ಮಾಡೋ ಮುಖಾಂತರ ನಮಗೆ ಎಲ್ಲೊಂದು ಕಡೆ ಈ ನಮ್ಮ ಇಂಡಿಯನ್ ಸೇರಿದಂತೆ ವಿದೇಶಿ ಹೂಡಿಕೆಗಳು ಕೂಡ ಯಾವ ಡಾಲರ್ಸ್ ಮೇಲೆ ಹೂಡಿಕೆಯನ್ನು ಮಾಡ್ತಿದ್ರು ಆ ಹೂಡಿಕೆಯನ್ನು ತಪ್ಪಿಸಿದಂತ ಆಗುವಂಥದ್ದು, ಆ ಮುಖಾಂತರ ಷೇರು ಮಾರುಕಟ್ಟೆಯನ್ನು ಕೂಡ ಇಂಪ್ರೂವ್ ಮಾಡಿದಂತಾಗಿರುವಂಥದ್ದು. ಇದರಿಂದ ನಮಗೂ ಕೂಡ ಲಾಭ ಆಗಿರ್ತಕ್ಕಂಥದ್ದು. ನಾವು ಕೂಡ ಅಮೆರಿಕ ಜೊತೆ ಈಗ ನಿಮಗೆ 50%ಇಂದ 18% ಟ್ಯಾಕ್ಸ್ ಅಂದರೆ ಅದು ಆ್ಯಕ್ಚುಲಿ ಸದ್ಯದ ಮಟ್ಟಿಗೆ ನಮಗೆ ಅತಿ ದೊಡ್ಡ ವಿಜಯ ಅಂತಲೇ ಹೇಳ್ಬೋದು. ಅಂದರೆ ಯಾವಾಗ ಮದರ್ ಆಫ್ ಆಲ್ ಡೀಡನ್ನು ಮಾಡಿದ್ರು, ಎಲ್ಲೊಂದು ಕಡೆ ಅಮೆರಿಕ ಕೂಡ ಪರೋಕ್ಷವಾಗಿ ತನ್ನ ಆತಂಕ ಕೂಡ ಎದುರಾಯಿತು. ಎಲ್ಲೊಂದು ಕಡೆ ನಿಮಗೆ ಏಷ್ಯನ್ ಇದರಲ್ಲಿ ಭಾರತ ಕೂಡ ಅತಿ ದೊಡ್ಡ ಮಾರುಕಟ್ಟೆ ಇರ್ತಕ್ಕಂಥ ದೇಶ. ಹಾಗಾಗಿ ನೀವು ಭಾರತದಂತ ಕಡೆಗಣಿಸಿದ್ರೆ ಬಹುಶಃ ವ್ಯಾಪಾರವನ್ನು ಅಮೆರಿಕೇತರ ರಾಷ್ಟ್ರಗಳ ಮುಖಾಂತರ, ಅದು ಯುರೋಪ್ ಒಕ್ಕೂಟ ಇರುವಂತಕ್ಕಂಥದ್ದು ಮತ್ತು ಬೇರೆ ಬೇರೆ ಕಡೆಯಿಂದಲೂ ಕೂಡ ಆರಂಭಿಸ್ತಾರೆ. ಇದರಿಂದ ಅಮೆರಿಕಕ್ಕೆ ನಷ್ಟ ಅನ್ನೋದೊಂದು ಮೆಸೇಜ್ ಕೂಡ ಹೋಗಿರುವಂಥದ್ದು. ಮತ್ತು ಭಾರತದೊಂದಿನ ವ್ಯಾಪಾರ ವಹಿವಾಟ ನಿರ್ಬಂಧಗಳು ಮತ್ತು ಈ ಟ್ಯಾಕ್ಸ್ ಟೆರರಿಸಮ್ಗೆ ಸ್ವತಃ ಅಮೆರಿಕದ ಆರ್ಥಿಕ ತಜ್ಞರು ಕೂಡ ಟ್ರಂಪ್ ನೀತಿ ವಿರುದ್ಧ ಒಂದಷ್ಟು ಕ್ವಶನ್ ಕೂಡ ಮಾಡಿದರು. ಸದ್ಯಕ್ಕೆ ಈಗ ನಮಗೆ ಗೆಲುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಓಕೆ, ನೀವು ಹೇಳ್ದಂಗೆ ಈಗ ಜಪಾನ್ ಸೇರಿದಂತೆ ಬೇರೆ ಬೇರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ನಮಗಿನ್ನ ಕಡಿಮೆ ಸುಂಕ ಅಮೆರಿಕ ಹೀರೋದ್ರಿಂದ ಇನ್ನಷ್ಟು ಕಡಿಮೆ ಆಗುತ್ತಾ ಅಂತ ಹೇಳಿ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಮುಂದಿನ